ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತು ಬೃಹತ್ ಅಭಿನಂದನ ಗ್ರಂಥ. ಇದರಲ್ಲೇ ನಾವು ನಿನ್ನೆ ನಮ್ಮ ನಿತ್ಯೋತ್ಸವದ ಕವಿಯ ಲೇಖನ ನೋಡಿದ್ವಿ. ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದ್ವಿಭಾಷಾ ಸಾಹಿತಿ ಶ್ರೀ ಶಂಕರ ಮೊಕಾಶಿ ಪುಣೇಕರ್ ಅವರ ಬರಹ ಓ ತಾಯಿ ಮಾಯಿ. ದ್ವಿಭಾಷಾ ಸಾಹಿತಿ, ಇಂಗ್ಲೀಷ್ ಕನ್ನಡ. ನಾನೇನಂದೆ? ಇಂಗ್ಲೀಷ್ ಕನ್ನಡ. ಒಬ್ಬ ಕರ್ನಾಟಕದ ಓರ್ವ ಮಹಾಪುರುಷ, ಒಬ್ಬ ಸಾಹಿತಿ ಇಂಗ್ಲೀಷ್ ಭಾಷೆಯಲ್ಲಿ 21 ಅಪೂರ್ವವೆನಿಸುವ ಗ್ರಂಥಗಳನ್ನು ರಚಿಸಿದ್ದಾರೆ. ಆದರೆ ಕನ್ನಡದಲ್ಲಿ ಕೇವಲ 12 ಗ್ರಂಥಗಳನ್ನು ರಚಿಸಿದ್ದಾರೆ. ಹೀಗಾಗಿ ಅವ್ರನ್ನ ಇಂಗ್ಲೀಷ್ ಕನ್ನಡ ಕವಿ ಅನ್ಬೋದು. ಅದ್ಭುತ ಅನುವಾದಕ, ಅದ್ಭುತ ಸಂಶೋಧಕ ಶ್ರೀ ಶಂಕರ ಮೊಕಾಶಿ ಪುಣೇಕರ್ ಅವರು. ನಿಮ್ಗೆ ಆಶ್ಚರ್ಯವೆನಿಸುವಂತೆ ಇದು ನೋಡಿ, ಇದು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ. ಇದನ್ನು 1987-88ರಲ್ಲಿ ಸಂಪೂರ್ಣ ಮಹಾಕಾವ್ಯವನ್ನು ಅನುವಾದ ಮಾಡಿ ಕೊಟ್ಬಿಟ್ಟಿದ್ದರು. ಆದರೆ ಅದು ಅಪಕ್ವ ಅಂಥೇಳಿ ಇದನ್ನು ಬದಿಗಿಟ್ಬಿಟ್ಟಿದ್ರು. ಆದರೆ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪ, ಪ್ರಭುಶಂಕರ್ ಅಂತ ಮಹನೀಯರು ನೋಡಿ ಆಶ್ಚರ್ಯಪಟ್ಟು ಅದನ್ನು ಸಾಹಿತ್ಯ ಅಕಾಡೆಮಿ ನ್ಯೂ ದಿಲ್ಲಿಯಿಂದ ಪಬ್ಲಿಷ್ ಮಾಡಿಸಿದರು 2004-05. ಈ ಪುಸ್ತಕ ನನಗೇನಿರಲ್ಲ, ಸ್ವತಃ ನಾನು ಶ್ರೀ ಪುಣೇಕರ್ ಅವರ ಹಸ್ತದಿಂದ ನಮ್ಮ ಗುರುಗಳ ತೋಫ್ಖಾನೆಯವರು ಬಂದಿತ್ತು, ತೋಫ್ಖಾನೆಯವರು ನನಗೆ ಕೊಟ್ಟರು. ಅವ 2004-05ರಲ್ಲಿ. ಇವತ್ತು ಓ ತಾಯಿ ಮಾಯಿ ಒಂದು ಅದ್ಭುತ ಹೃದಯ ಸಮುದ್ರ ಅಂತ ಒಂದು ಕವನ ಸಂಗ್ರಹ ಅದ. ಆ ಹೃದಯ ಸಮುದ್ರ ಕವನ ಸಂಗ್ರಹ ಅದರೊಳಗೆ ಸಾಕಷ್ಟು ಅರವಿಂದರ ಒಂದು ಅದ್ಭುತ, ಅರವಿಂದ ಮಹರ್ಷಿಗಳ ಒಂದು ಮಹಾನ್ ಅಧ್ಯಾತ್ಮ ಅನ್ಬೋದೋ ಅಥವಾ ಅವರ ಒಂದು ತಪಸ್ಸಿನ ಕುರಿತಂಥ ಅರವಿಂದರ ಹಾಗೂ ಶ್ರೀಮಾತೆಯವರ ಕುರಿತಂಥ ಕವನಗಳದೇ ಮೇಲುಗೈಯಲ್ಲಿ ಇರಲಿ, ಬರೋಬ್ಬರಿ. ಅಲ್ಲೇ ಈ ಕವನ ಓ ತಾಯಿ ಮಾಯಿ ಉಂಟು. ನಿಮಗಿದು 1956ರಲ್ಲಿ ಪ್ರಕಟ ಆದಂಥ ಹೃದಯ ಸಮುದ್ರದೊಳಗಿನ ಕವನ ತಾಯಿ ಮಾಯಿ. ಶ್ರೀ ಬೇಂದ್ರೆಯವರ ಇತ್ತೀಚಿನ ಕವನಗಳಲ್ಲಿ ಶ್ರೇಷ್ಠವಾದ ಕವನ ಅಂತ ಬರೀತಾರೆ. ಇಲ್ಲಿ ಆಶ್ಚರ್ಯ, ಇಡೀ ಇದು ಈ ಒಂದು ಅವರ ಲೇಖನದಲ್ಲೇ ನಮಗೆ ಇಷ್ಟು ಆಶ್ಚರ್ಯ ಅನ್ನಿಸ್ತಲ್ಲ. ಅವರ ಇಂಗ್ಲೀಷ್ ಪಾಂಡಿತ್ಯದ ಒಂದು ಪ್ರವೀಣತೆಯನ್ನು, ಇಂಗ್ಲೀಷ್ ಕವಿಗಳ, ಇಂಗ್ಲೀಷ್ ಭಾಷೆಯಲ್ಲಿರುವ ಆ ಮಹಾನ್ ಕವಿಗಳ ಪಾಂಡಿತ್ಯವನ್ನು ಸಹಿತ ಇಲ್ಲಿ ಹೊರಗಲ್ಲಿ ಹಚ್ಚಿದ್ದಾರೆ. ಹೀಗಾಗಿ ಇದೊಂದು ಓದಿ ತಿಳಿದುಕೊಳ್ಳಲು ಬಹಳ ಗಹನವಾದಂಥ ಒಂದು ಲೇಖನ ಅಂತ ಅನ್ಬೋದು. ಯಾಕೆ ನಮಗಷ್ಟೊಂದು ಇಂಗ್ಲೀಷ್ ಕಾವ್ಯ ಸಾಹಿತ್ಯದ್ದಾಗಲಿ ಗದ್ಯ ಸಾಹಿತ್ಯದ್ದಾಗಲಿ ಅಷ್ಟೊಂದು ಪರಿಚಯವಿಲ್ಲ. ಇಲ್ಲೇ ಮಿಲ್ಟನ್ ಬರ್ತಾನೆ, ಈಟ್ಸ್ ಬರ್ತಾನೆ, ಮತ್ತಾರು ಬರ್ತಾರೆ, ಇನ್ನೂ ಜಾಸ್ತಿಯವರು ಬರ್ತಾರೆ. ಶೆಲ್ಲಿ ಬರ್ತಾನೆ, ಏಟ್ಸ್ ಬರ್ತಾನೆ, ಹೋಮರ್ ಬರ್ತಾನೆ, ಎಲ್ಲರೂ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಅವರನ್ನು ಕಂಪೇರ್ ಮಾಡ್ಕೋತ ಯಾವ ರೀತಿ, ಎದಕ್ಕೆ ಅಂದರೆ ವ್ಯಕ್ತಿ ವಿಶಿಷ್ಟತೆ. ಯಾಂಗ ವ್ಯಕ್ತಿ ವಿಶಿಷ್ಟತೆಯೇ ಸಾಹಿತ್ಯದಲ್ಲಿ, ಆ ಕಾವ್ಯ ಸಾಹಿತ್ಯದಲ್ಲಿ ಪ್ರಭಾವ ಬೀರದ್ದಾಗಿರ್ತದೆ. ಇನ್ನು ವ್ಯಕ್ತಿ ಸಾಮಾನ್ಯತೆ ಯಾವ ರೀತಿ ಇರ್ತದೆ ಅಂಬೋದರ ಬಗ್ಗೆ ಭಾಳಷ್ಟು ಅದ್ಭುತವಾಗಿ ಬರೆದಾರೆ. ನಾನು ಅದನ್ನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ. ಇದೊಂದು ಅತ್ಯಂತ ಗಂಭೀರವಾದ ಲೇಖನ. ಇಂಗ್ಲೀಷ್ ಸಾಹಿತ್ಯದ ಒಂದು ಸಾಕಷ್ಟು ಉತ್ತಮ ಪರಿಚಯವೂ ಬೇಕು, ಅದರಂತೆ ಕನ್ನಡ ಸಾಹಿತ್ಯದ ಒಂದು ಪರಿಚಯವೂ ಬೇಕು. ಇಲ್ಲಿ ನೋಡಿ, ಅವರು ಕಂಡುಹಿಡಿಯೋದು ಕೊನೆಗೆ ಬೇಂದ್ರೆ ವ್ಯಕ್ತಿ ಸಾಮಾನ್ಯತೆಯ ಬಗ್ಗೆ ಬರೆದಾರೆ.
ವ್ಯಕ್ತಿ ಸಾಮಾನ್ಯತೆಯ ಬಗ್ಗೆ ಬೇಂದ್ರೆಯವರು ಬರೀತಾರೆ. ಅವೆಲ್ಲ ದೊಡ್ಡ ದೊಡ್ಡ ಕವಿಗಳು, ಈವನ್ ಕನ್ನಡದ ಅನೇಕ ಶ್ರೇಷ್ಠರು ಹಿಂದೆ ಕಾಯಿ ಹೋದವರಲ್ಲ ವ್ಯಕ್ತಿ ವಿಶಿಷ್ಟತೆಯ ಸಂಪ್ರದಾಯವನ್ನು ಅನುಸರಿಸಿದ್ದರು ಅಂಥೇಳಿ ಒಂದು ಅಪರೂಪವಾದಂಥ ತಮ್ಮ ವಿಮರ್ಶೆಯನ್ನು ಮಾಡಿದ್ದಾರೆ. ಇದು ಬಹಳ ಮುಖ್ಯ. ವ್ಯಕ್ತಿ ಸಾಮಾನ್ಯತೆ ಅಂದರೆ ಎಲ್ಲರ ಜೋಡಿ ಬೆರೆತು ಹೋಗುವಂತಹ ಅಪೂರ್ವವಾದ ಕಾವ್ಯ ಸಂಪತ್ತು ಬೇಂದ್ರೆಯವರದು. ವ್ಯಕ್ತಿ ಸಾಮಾನ್ಯತ್ವದತ್ತ ಹೊರಳುವ ಈ ಗುಣವು ಕೇವಲ ವೃದ್ಧಾಪ್ಯದ ಲಕ್ಷಣವಲ್ಲವೆಂಬುದನ್ನು ನೆನಪಿಡಬೇಕು. ಸಮಾಜಕ್ಕೆ ಪ್ರಸ್ಥಾಪಿತ ಜೀವನ ಮೌಲ್ಯಗಳಿರುವಾಗ ಹುಟ್ಟುವ ಬಹುಂಶ ಕಾವ್ಯವು ವ್ಯಕ್ತಿ ಸಾಮಾನ್ಯತೆಯ ರೀತಿಯದು ಅಂಥೇಳಿ ಅದನ್ನು ಬರ್ಕೊಂಡು, ಜೀವನದ ಪುನಃ ದರ್ಶನವು ವ್ಯಕ್ತಿ ಸಾಮಾನ್ಯತೆಯ ಇನ್ನೊಂದು ರೀತಿ ಅಂಥೇಳಿ ಬರೀತಾರೆ ಅದ್ಭುತವಾಗಿ. ಬರೆದು ಪ್ರಾಚೀನ ಕಾವ್ಯ ಪದ್ಧತಿಯಲ್ಲಿ ವ್ಯಕ್ತವಾದ ವ್ಯಕ್ತ್ಯತೀತ ಸಾಮಾನ್ಯತಾ ದರ್ಶನವು ಕಾವ್ಯಾನುಭಾವವೇ ಅಲ್ಲವೆಂದು ನಾವು ಈಗ ಹೇಳಿದರೆ ನಮ್ಮ ದೃಷ್ಟಿಯನ್ನು ನಾವೇ ಸಂಕುಚಿತ ಮಾಡಿಕೊಂಡಂತೆ ಅಂತ ಹೇಳ್ಕೋತ ಅವರು ಗೋಪಾಲಕೃಷ್ಣ ಅಡಿಗರ್ ಅವರನ್ನು ಕೋಟ್ ಮಾಡ್ತಾರೆ. ಯಾವ ರೀತಿ ಇದು ವ್ಯಕ್ತಿ ವಿಶಿಷ್ಟತೆ, ವ್ಯಕ್ತಿ ಸಾಮಾನ್ಯತೆ ಅಂತ ಅನ್ನೋದದ ಅಂತ ತಿಳ್ಕೊಂಡು ಹೇಳಿ ಭಾಳ ಗಂಭೀರವಾದ ಲೇಖನ. ಇಂಗ್ಲೀಷ್ ಪ್ರಜ್ಞರಿಗೆ ಅನಿಸಿದಂತೆ ಬೇಂದ್ರೆಯವರ ಇತ್ತೀಚಿನ ಕಾವ್ಯವು ನಿರ್ಬಲ ಅಂತ ಅಂದ್ಕೊಂಡ್ರೆ ಅದೇನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಬೇಂದ್ರೆಯವರ ಸುದೈವವೆಂದರೆ ಕನ್ನಡದ ಸುದೈವವೂ ಹೌದು. ಅವರು ತಮ್ಮ ಇತ್ತೀಚಿನ ಕಾವ್ಯದಲ್ಲಿ ಅರವಿಂದರ ತತ್ವಜ್ಞಾನದ ಮುಖಾಂತರ ವ್ಯಕ್ತಿ ಸಾಮಾನ್ಯತೆಯ ಅನುಭವದತ್ತ ಹಬ್ಬುಗೆಗೊಂಡಿದ್ದಾರೆ. ವ್ಯಕ್ತಿ ಸಾಮಾನ್ಯತೆಯ ಹಬ್ಬುಗೆಗೊಂಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅವರ ಒಂದು ಈ ಓ ತಾಯಿ ಮಾಯಿ ಅಂಥೇಳಿ ಅವರು ಬರೀತಾರೆ. ಇಲ್ಲಿ ಏನಾಗ್ತದೆ ಅಂತಂದರೆ, ಈ ತಾಯಿ ಮಾಯಿ ಎಂಬ ಕವನದ ಅಭ್ಯಾಸವು ಈ ಚರ್ಚೆಗೆ ಒಳ್ಳೆಯ ಉದಾಹರಣೆಯಾಗಬಲ್ಲದು. ಓ ತಾಯಿ ಮಾಯಿ ಕವನವು ಅರವಿಂದ ಭಕ್ತಿಯ ಸೆಲೆಯಿಂದಲೇ ಹುಟ್ಟಿ ಬಂದ ಕವನವೆಂದು ಹೇಳಿದರೆ ಯಾರೂ ಸಂಶಯ ಪಡಲಾರರು. ಜೊತೆಗೆ ಈ ಕವನವು ಮೇಲೆ ಹೇಳಿದ ನಿಶ್ಚಯಾತ್ಮಕ ಆಶಾವಾದದಲ್ಲಿ ಕೊನೆಗೊಳ್ಳುತ್ತದೆ. ಅಂದ್ರೇನು? ವ್ಯಕ್ತಿ ಸಾಮಾನ್ಯತೆಯೇ ಎಷ್ಟೊಂದು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತೆ. ಪ್ರಾರಂಭದ ಲೈನ್ಗಳು ಹೆಂಗೋ ನೋಡ್ರಿ. ಓ ತಾಯಿ ಮಾಯಿ ಶಿವಜಾಯಿ ಕಾಯಿ ನನ್ನ ಯಾಕ ತೆರೆವೆ ಬಾಯಿ, ಯಾ ಹಾದಿಲಿಂದ ನಾ ಹೋದರೇನ ಆಗ್ತೇನ ಅಲ್ಲೇ ನಾಯಿ. ಆವಾಗ ಪ್ರತಿ ರೂಮ ಕೋಪದಾಗ ಕಾಮ ತುಂಬಿ ತುಳುಕ್ಯಾಡತಾದ ಇಲ್ಲಿ, ನೀ ಜಪ್ಪಿಸಿರಲು ನಿನ ತಪ್ಪಿಸ್ಯಾರನ ಹೋಗಬಲ್ಲೆನೆಲ್ಲಿ. ಅಂದರೆ ಇದು ಆ ಮಗು ತಾಯಿಗೆ ಹೇಳ್ತಾ ಇರುವಂಥದ್ದು. ಆ ತಾಯಿ ನೊಂದು ಹೆಂಗೆ ನುಡಿತಾಳಂತಂದ್ರೆ, ಹಂಗಲ್ಲೋ ಮಗನ ನೀ ಭೋಗ ಬೇಡಿದಲ್ಲಲ್ಲು ಬಾಗಿಲಾಗಿ, ತೈತಾವ ಹಾದಿ ಅದಕ್ಕಂತ ಕಾದಿ ನಿನ್ನ ಮನಸ್ಸೆ ಕನಸು ಆಗಿ. ಭೋಗ ಬಂದ್ಬಿಡ್ತದೆ, ತೆರೆದೆ ಅದಕ್ಕೆ ನಾನು ತೆರೆದಿಟ್ಟೆ ನಿನ್ನ ಯೋಗದ ಹಾದಿ, ತೆರೆದೇ ನಿಯೋಗ ನಿನ್ನ ಹೃದಯದಾಗ ಬರಲೆಲ್ಲೋ ಬ್ಯಾಗ ಒಳಗ, ಈ ಕಲಕುಮಲಕು ಆದಾಗ ನಿನಗ ನಡೆದದ ಮ್ಯಾಲೆ ಕೆಳಗ. ನಾನು ದಾರಿ ಕಾಯ್ಲಿಕ್ಕತ್ತೀನಿ ಅಂತಾಳಕ್ಕೆ ತಾಯಿ. ಬಂದಾನ ಏನ ನನ್ನ ಕಂದ ಮನಿಗೆ ಇಂದಾರೆ ಅನತ ಮನಕ, ಎಂದಾರೆ ಬಾರೆ ಕಾದಿರುವೆ ಇಲ್ಲೆ ನೀನಾಗಿ ಬರುವ ತನಕ. ಅಡ್ಡಡ್ಡ ಹಾದಿ ನೀ ಹೋದ ಮ್ಯಾಲೆ ನಾ ಕಾದೆನೆಷ್ಟು ನಿನಗ, ಹಾಲ ಹಸಿವು ಹುಟ್ಟಿದಾಗ ನೀನ ಬರತೀಯೋ ಚಿಂತಿಯಾಕ ನನಗ. ಹೀಗೆ ಸಾಗ್ತಾ ಇರುವಂಥ ಈ ಕವನ ಕುರಿತು
ಮತ್ತೊಮ್ಮೆ ಇನ್ನೂ ನಾಳೆ ಇದನ್ನು ನೀವು ಹೆಚ್ಚಿಗೆ ನಿವೇದಿಸ್ತೇನೆ. ಓ ತಾಯಿ ಮಾಯಿ ಅನ್ನುವಂಥ ಅದ್ಭುತ ಕವಚದ ಒಂದು ಅಪೂರ್ವ ವಿಶ್ಲೇಷಣೆ ಇದು. ನಮಸ್ಕಾರ.